ಉತ್ತರ ಏನು ಕೊಡೋದು? ಒಬ್ಬ ಯುವಕ 8 ವರ್ಷ 8ನೇ ತರಗತಿ ಓದ್ತಕ್ಕಂಥ ಯುವಕ ನನ್ನ ಪ್ರಶ್ನೆ ಮಾಡ್ತೀನಿ. ಇದೆಲ್ಲ ಯಾತಿಗೆ ನಾನು ಹೇಳ್ತಾ ಇದ್ದೇನೆ? ನನ್ನನ್ನ ಬೆಳೆಸಿರ್ತಕ್ಕಂಥ ಪುಣ್ಯಾತ್ಮ ತಂದೆ ತಾಯಿದ್ರು ನೀವುಗಳು ನಾನು ಯಾವುದೇ ಕಾರಣಕ್ಕೂ ನಾನು ಒಳ್ಳೇದಾಗೋದಿಲ್ಲ ಸುಳ್ಳು ಹೇಳ್ತಾ ಇದ್ರೆ. ನಾನೀಗ 5ನೇ ಬಾರಿ ನನ್ನ ಜೀವನದಲ್ಲಿ ದೇವರಿಂದ ಜೀವದಾನ ಪಡೆದು ಬಂದಿರ್ತಾನು ಇಲ್ಲಿ ಕೂತಿದ್ದೇನೆ ನಿಮ್ ಮುಂದೆ ಇವತ್ತು ಕೂತ್ ಮಾತಾಡೋ ಪರಿಸ್ಥಿತಿ ನಾನು ಇರಲಿಲ್ಲ. ಹಲವಾರು ನಾಡಿನ ಲಕ್ಷಾಂತರ ಜನ ಅಯ್ಯೋ ಪಾಪ ಕುಮಾರಸ್ವಾಮಿ ಹುಷಾರಿರುವಂತೆ, ಭಗವಂತ ಒಳ್ಳೇದು ಮಾಡಲಪ್ಪ, ಆರೋಗ್ಯ ಸರಿಯಾಗಲಿ, ಈ ಒಂದು ಪ್ರಾರ್ಥನೆ ಸಲ್ಲಿಸಿದ ಪ್ರತಿಫಲ ಇವತ್ತು 5ನೇ ಬಾರಿ ಜೀವದಾನ ಪಡ್ಕೊಂಡು ಇಲ್ಲಿ ಬಂದು ಮುಂದೆ ಕೂತಿದ್ದಾನೆ. ನನ್ನ ತಾಯಂದ್ರು ಕಳೆದ 470 ದಿವಸದಿಂದ ಮನೆ ಕೆಲಸ ಮಾಡೋದು ಬಿಟ್ಟು, ಕೃಷಿ ಕೆಲಸನೂ ಮಾಡೋದು ಬಿಟ್ಟು, ಇವತ್ತು ಈ ಸರ್ಕಾರದ ಕಣ್ಣು ತರಿಸಬೇಕು ಅಂತ ಹೇಳಿ ಇಷ್ಟು ಹೋರಾಟ ಏನ್ ಮಾಡ್ಕೊಂಡ್ ಬಂದಿದ್ದೀರಿ. ನಿಮ್ ಪಾದಕ್ಕೆ ನಾನು ನಮಸ್ಕಾರ ಹೇಳ್ತೀನಿ. ನಾನು ಇವತ್ತು ನೀವು ಬೆಳೆಸ್ತಂತವ್ರು ಏನಿದ್ದೀರಿ, ಹಲವಾರು ಸತ್ಯ ಘಟನೆಗಳನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಿಮ್ಮ ಆಶೀರ್ವಾದ ಬಲದಿಂದ ದೇಶದಲ್ಲಿ ಮಂತ್ರಿಯಾಗೂ ಸಹ ಈಗ ಕಳೆದ 2 ವರ್ಷದಿಂದ ಇವತ್ತು ಅಧಿಕಾರದಲ್ಲಿ ಇದ್ದೇನೆ. ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಇವತ್ತು 2 ಇಲಾಖೆಯನ್ನ ನಿರ್ವಹಣೆ ಮಾಡ್ತಾ ಇದ್ದೇನೆ. ನಾನೇನಾದ್ರು ಬೆಂಗಳೂರಿಗೆ ಬಂದ್ರೆ ಇವತ್ತು ಸಹ ದಿನಕ್ಕೆ 100 ಜನ ಇರ್ತಾರೆ ಮನೆ ಮುಂದೆ. ಬೇರೆ ಬೇರೆ ವಿಷಯಗಳನ್ನ ಕೇಳ್ಕೊಂಡ್ ಬರೋದು ಬೇರೆ. ಇವತ್ತಿನ ಮಕ್ಕಳು ಕೆಲವರು ಮಾತಾಡದಲ್ಲ, ಹೆಣ್ಣು ಮಕ್ಕಳು. ನಾನು ಯಾವನ ಕಂಪ್ಯೂಟರ್ ಇಂಜಿನಿಯರ್ನ ಮಗ ಅನ್ನೋದಲ್ಲ, ನಾನು ನಾರಾಯಣಪ್ಪನ ಮಗ ಅನ್ನೋದನ್ನ ಚೆನ್ನಾಗಿ ಗುರುತಿಸ್ಬೇಕು ಅಂತ ಹೆಣ್ಣು ಮಗಳು ಇಲ್ಲಿ ಎದೆ ತಟ್ಟಿ ಹೇಳ್ತಾ ಇದ್ದಲ್ಲ ರೈತರ ಹೆಸರನ್ನ. ಆ ರೀತಿಯ ಕಂಪ್ಯೂಟರ್ ಸೈನ್ಸು, ಮೆಕ್ಯಾನಿಕಲ್ ಸೈನ್ಸು, ಮಳೆ ಬಂದ್ರು ಹೋಗಿ ಇದ್ದ ಹೇಳ್ಬಿಡು. ಏನು ಒಂದ್ ದಿವ್ಸ ನೆಂದ್ರೆ ಏನಾಗಲ್ಲ, ಬೇಕಾದ್ರೆ ನಾನು ಅಲ್ಲಿ ಬಂದು ಮಳೆ ಬಂದು ನಿಂತ್ಕೊಂಡು ಮಾತಾಡ್ತೀನಿ. ಯಾವುದೇ ಒಳ್ಳೆ ಸೂಚನೆ ಇದು. ಬರಲ್ಲ. ನಿಮ್ಮ ಹೋರಾಟಕ್ಕೆ ವರ್ಣದೇವ ಆಶೀರ್ವಾದ ಮಾಡಲಿಕ್ಕೆ 4 ಹನಿ ಇವತ್ತು ಇಲ್ಲಿ ಆಕಾಶದಿಂದ ಸುರಿಸ್ತಾ ಇದ್ದಾನೆ. ಇಲ್ಲಿ ಯಾಕೆ ಹೇಳ್ತೀನಿ ಅಂದ್ರೆ, ದಿನಕ್ಕೆ 100 ಯುವಕರು, ಹೆಣ್ಣು ಮಕ್ಕಳು ಕೆಲಸ ಇಲ್ಲ ಅಂತ ಬರ್ತಾರೆ. ನಾವು ಹೊರಗಡೆ ಹೇಳ್ತೀವಿ, ದೊಡ್ಡ ದೊಡ್ಡ ಕಾರ್ಖಾನೆ ತಂದು ನಿಮ್ಗೆಲ್ಲ ದೊಡ್ಡ ದೊಡ್ಡ ಉದ್ಯೋಗ ಕೊಡಿಸ್ತೀವಿ ಅಂತ ಹೇಳ್ತೀವಿ. ನನಗೆ ಆದಂತ ಅನುಭವವನ್ನ ನಿಮ್ ಮುಂದೆ ಹೇಳ್ತಾ ಇದ್ದೇನೆ. ಇವತ್ತಿನ ಒಂದು ಪರಿಸ್ಥಿತಿ, ಯಾರಿಗೂ ಈಗ ಪರ್ಮನೆಂಟ್ ಕೆಲಸ ಯಾರು ಕೊಡ್ತಾ ಇಲ್ಲ. ಸರ್ಕಾರದಲ್ಲೂ ಕೊಡ್ತಾ ಇಲ್ಲ, ಕಾರ್ಖಾನೆಗಳಲ್ಲೂ ಕೊಡ್ತಾ ಇಲ್ಲ. ಔಟ್ಸೋರ್ಸಸ್ ಅಂತ ಮಾಡಿ 1 ವರ್ಷ ನಿಮ್ಮನ್ನ ದುಡಿಸ್ಕೊತಾರೆ, 2ನೇ ವರ್ಷ ನಿಮ್ಮನ್ನ ಖಾಲಿ ಮಾಡಿ ಕಳಿಸ್ತಾರೆ. ಇದಕ್ಕೆ ನಾವು ನಮ್ಮ ರೈತರ ಭೂಮಿನ ಕೊಡಬೇಕ ಅನ್ನೋದು ನನಗೂ ಸಹ ಕಣ್ಣು ತೆರೆದಿದೆ ಅನ್ನೋದನ್ನ ನಿಮ್ ಗಮನಕ್ಕೆ ಮೊದಲನೇದಾಗಿ ತರಲಿಕ್ಕೆ ಬಯಸ್ತೀನಿ. ಈ ಕೂಸು ಅಂತ ಹೇಳ್ತಾರಲ್ಲ, ಅದೆಲ್ಲದಕ್ಕಿಂತ ಮುಂಚೆ ಈ ರೆಡ್ ಝೋನು ಅಂತ ಹೇಳಿ ಇವತ್ತು ಅಲ್ಲಿ ಏನು ನಿಂತವರೆಲ್ಲ ಧರಣಿ ಮಾಡ್ಕೊಂಡು ನನಗೆ ಧಿಕ್ಕಾರಕ್ಕೆ ಹೋಗಿ ಈ ಕೆಂಪು ಪೌಟ ಹಿಡ್ಕೊಂಡವ್ರೆ. ಈ ರೆಡ್, ಯೆಲ್ಲೋ, ಅದೆಂತದೋ ಗ್ರೀನು, ಇದು ನನಗಿಂತ ಹೆಚ್ಚಾಗಿ ಅವ್ರ ನಾಯಕರಿಗೆ ಚೆನ್ನಾಗಿ ಗೊತ್ತಿಗೆ ರಾಜ್ಯದ ಮುಖ್ಯಮಂತ್ರಿಗೆ. ಅದ್ರಲ್ಲಿ ಬಹಳ ಜನ ನನ್ನ ಹತ್ರ ಇದ್ದವರು. ಇಲ್ಲಿ ನಮ್ಮ ತಾಯಂದ್ರಿಗೆ, ಕೆಲವು ನಮ್ಮ ಹಿರಿಯರಿಗೆ ಒಂದು ಮಾತು ಹೇಳಕ್ ಬಯಸ್ತೀನಿ ನಾನು. ರೆಡ್ ಝೋನ್ ಅಂತಕ್ಕಂಥದ್ದು ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಟೌನ್ ಪ್ಲಾನಿಂಗ್ ಅಂತಕ್ಕಂಥ ಒಂದು ಸಂಸ್ಥೆ ಏನಿದೆ, ಆ ಸಂಸ್ಥೆ ಸಿಡಿಪಿ ಅಂತ ಹೇಳಿ ಒಂದು ಮಾಸ್ಟರ್ ಪ್ಲಾನ್ ನ ತಯಾರು ಮಾಡ್ತಾರೆ. ಆ ಸಿಡಿಪಿ ಅನ್ನೋದ್ರ ಮುಖಾಂತರ, ಯಾಕಂದ್ರೆ 15 ವರ್ಷಕ್ಕೆ ಒಂದು ಬಾರಿ ಇಲ್ಲ 10 ವರ್ಷಕ್ಕೆ ಒಂದು ಬಾರಿ ಇರಬೇಕು. ಈ ಬೆಂಗಳೂರು ನಗರದ ಸುತ್ತಮುತ್ತ ಈ ಝೋನ್ ನ ಅಂತಕ್ಕಂಥದ್ದನ್ನ ಗುರುತಿಸ್ತಾರೆ. ಅದರಲ್ಲಿ ಈ ಭಾಗ ರೆಡ್ ಝೋನ್ ಮಾಡಿದ್ದಾರೆ, ಕೆಲವು ಭಾಗದಲ್ಲಿ ಗ್ರೀನ್ ಝೋನ್ ಮಾಡಿದ್ದಾರೆ, ಕೆಲವು ಭಾಗದಲ್ಲಿ ಯೆಲ್ಲೋ ಝೋನ್ ಮಾಡಿದ್ದಾರೆ.
ನೀವೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟಿರೋದಕ್ಕೆ ಇದನ್ನ ಹೇಳ್ತಾ ಇದ್ದೀನಿ. ಅಲ್ಲೆಲ್ಲೋ ಕೂತಾರಲ್ಲ ಬಂದು ಪಾಪ ಕೇಳಿಸ್ಕೊಂಡ್ರೆ ಒಳ್ಳೇದು. ರೆಡ್ ಝೋನು ರೆಡ್ ಝೋನು ರೆಡ್ ಝೋನು ಅಂತ ನಿಮಗೂ ತಲೆ ಕೆಡಿಸವ್ರೆ. ಈ ಮಾಸ್ಟರ್ ಪ್ಲಾನ್ ಏನಿದೆ, CDP ಪ್ಲಾನ್, ಈ ರೆಡ್ ಝೋನ್ ನ ಯಾತಕ್ಕೆ ಮಾಡ್ತಾರೆ ಅಂದ್ರೆ, ಯಾವುದಾದ್ರೂ ಒಂದು ಸಾರ್ವಜನಿಕ ಮತ್ತು ಉಪ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಆ ಭೂಮಿ ತಗೊಳ್ಳಿಕ್ಕೆ ಅಂತೇಳಿ ಮಾಡ್ತಾರೆ. ಇದು ಮೂಲ ಉದ್ದೇಶ ರೆಡ್ ಝೋನ್ದು. ಅದರಲ್ಲಿ ಏನಿದೆ ಡೆಫಿನಿಷನ್, ವಿವರಣೆ, ಈ ಕಲರ್ ಕೋಡ್ ಏನ್ ಹಾಕ್ತಾರೆ ಪ್ಲಾನರ್ಸ್, ಅರ್ಬನ್ ಡೆವಲಪ್ಮೆಂಟ್ ನ ಮ್ಯಾಪ್ ಏನಿದೆ, ನಗರ ಪ್ರದೇಶದ ಮ್ಯಾಪ್ ನ ಏನು ಕಲರ್ ಝೋನ್ ಅಲ್ಲಿ ಕೋಡ್ ಕೊಡ್ತಾರೆ. ಈ ಕಲರ್ ಕೋಡ್ ಏನಿದೆ, ಈಗ ಕೆಂಪು ಅಂತ ಏನು ಈಗ ಬೌಂಡ್ರಿ ಹಿಡ್ಕೊಂಡವರಲ್ಲ, ರೆಡ್ ಈಸ್ ಯೂಸ್ ಟು ಇಯರ್ ಮಾರ್ಕ್ ಲ್ಯಾಂಡ್ ಟು ಕಮ್ಯುನಿಟಿ ಫೋಕಸ್ಡ್ ಅಂಡ್ ಗವರ್ಮೆಂಟ್ ಸರ್ವಿಸಸ್. ಒಂದು ಸಾರ್ವಜನಿಕವಾಗಿ ಯಾವುದಾದ್ರೂ ಒಂದು ಸ್ಕೂಲ್ ಕಟ್ಟಡ ಕಟ್ಟಲಿಕ್ಕೋ, ಆಸ್ಪತ್ರೆ ಕಟ್ಟಡ ಕಟ್ಟಲಿಕ್ಕೋ, ಇಲ್ಲ ಗವರ್ಮೆಂಟ್ ಬಿಲ್ಡಿಂಗು ಆಫೀಸ್ ಕಟ್ಟಲಿಕ್ಕೋ, ಇಲ್ಲ ದೇವಸ್ಥಾನಗಳನ್ನು ಕಟ್ಟಲಿಕ್ಕೋ, ಕಮ್ಯುನಿಟಿ ಸೆಂಟರ್ ಒಂದು ಸಮುದಾಯ ಭವನ ಕಟ್ಟತಕ್ಕಂಥದ್ದಕ್ಕೆ ಮಾತ್ರ ಪರ್ಮಿಷನ್ ಕೊಡಬೇಕು ಅನ್ನೋದಕ್ಕೆ ಪರ್ಮಿಸಬಲ್ ಯೂಸಸ್ ಅಂತ ಹೇಳಿ ಈ ರೆಡ್ ಝೋನ್ ಅನ್ನ ಅಲಾಟ್ ಮಾಡಿರೋದು. ಆ ಬಣ್ಣ ಹತ್ತಿ ತೋರಿಸ್ತಾರೆ, ಇದು ರೆಡ್ ಝೋನ್ ಅಂತ ಹೇಳಿ. ಅದ್ರ ಜೊತೆಗೆ ಇದರ ಇಂಪ್ಲಿಕೇಶನ್, ಪ್ರಾಪರ್ಟಿನ ಈ ಜಮೀನ್ ಖರೀದಿ ಮಾಡ್ಯಾರ ಅವರಲ್ಲ, ಅವರಿಗೆ ಏನ್ ಫಾಲೋ ಮಾಡಬೇಕು ಅಂತೇಳಿ ಅದಕ್ಕೆ ಒಂದು ಏನ್ ಮಾಡಿದ್ದಾರೆ, ಆ ಕೆಲವು ಡೀಟೇಲ್ ಏನ್ ಕೊಟ್ಟಿದ್ದಾರೆ. ನಿಮ್ಮ ಜಮೀನನ್ನ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಇವತ್ತು ನೀವು ಹೇಳಿದ್ರಲ್ಲ, ನನ್ನ ತಾಯಿಯರ ಮಾತನಾಡ್ಬೇಕಾರೇನೋ ನನ್ನ ಹಳೆ ಸ್ನೇಹಿತ ಅಲ್ಲೆಲ್ಲೋ ಹೇಳೋನ ನೋಡಿದೆ, ಯಾವುದೋ ಒಂದು ವಾಟ್ಸಪ್ ಅಲ್ಲಿ ತೋರಿಸ್ತಾರದ್ನ. ರೆಡ್ ಝೋನ್ ಅಂತಕ್ಕಂಥದ್ದನ್ನ ಕುಮಾರಣ್ಣ ಅವತ್ತೇನಾದ್ರೂ ಗುರುತಿಸದೆ ಹೋಗಿದ್ರೆ ಇವತ್ತು ಜಮೀನುಗಳೇ ಉಳಿತಿರ್ಲಿಲ್ಲ. ಇಲ್ಲಿ ಯಾವೊಂದು ಲ್ಯಾಂಡ್ ಮಾಫಿಯಾಗಳವರಲ್ಲ, ಭೂಗಳ್ರು ಇಷ್ಟೊತ್ತಿಗೆ ಎಲ್ಲ ಲಪಟಾಯಿಸ್ಬಿಡೋರು ಅಂತ ಹೇಳಿ ಎಲ್ಲ ಒಂದ್ ಕಡೆ ಟಿವಿಲಿ ಹೇಳಿರೋದನ್ನ ಕೆಲವರು ಹಾಕೊಂಡಿದ್ದೀರಿ. ಈಗ ಇದು ನಮ್ಮ ಹಳೆ ಸ್ನೇಹಿತ, ಅವ್ರ ಹೆಸರು ಹೇಳಕ್ಕೂ ನನಗೆ ಅಸಹ್ಯ. ಇಲ್ಲಿ ಇರ್ತಕ್ಕಂಥದ್ದು ರೆಡ್ ಝೋನ್ ಅಂತಕ್ಕಂಥದ್ದು ಏನು ಅನ್ನೋದನ್ನ ನಿಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೇನೆ. ಅದೇನೋ ನಮ್ಮ ಮುಖ್ಯಮಂತ್ರಿಗಳು ರೆಡ್ ಝೋನು ರೆಡ್ ಝೋನು ರೆಡ್ ಝೋನು ಅಂತ, ಇದು ಇಲ್ಲ 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 ಇದನ್ನ ನಿಮ್ ಗಮನಕ್ಕೆ ತರ್ತಾ ಇದ್ದೇನೆ. ನಂತರ ಇಲ್ಲಿ ಇದೆಂತ ಈಗ ಆದೇಶ ಹೊರಡಿಸೋಲ್ಲ ಕ್ಯಾಬಿನೆಟ್ದು, ನಿಮಗೆ ಸಂಪೂರ್ಣ ಹಣ ಕೊಡಲ್ಲ, 50% ನಿಮ್ಮ ಲ್ಯಾಂಡ್ ವ್ಯಾಲ್ಯೂಗೆ ದುಡ್ಡು ಕೊಡ್ತಾರಂತೆ. ಇನ್ 50% ಆಮೇಲೆ ಅದೆಂತದ್ದು ಕುಮಾರಸ್ವಾಮಿ ಕಾಲದಲ್ಲಿ 40% ಲ್ಯಾಂಡ್ ಕೊಡಕ್ಕೆ ಇದು ಮಾಡಿದ್ರು ಕಾನೂನು, ನಾನು 50% ಏರಿಸ್ಬಿಟ್ಟಿದ್ದೀನಿ ಅಂತಾರಲ್ಲ, ನಿಮಗೆ 50% ಲ್ಯಾಂಡ್ ಕೊಡ್ತಾರಂತೆ. 50% ಕ್ಯಾಶು, 50% ಲ್ಯಾಂಡ್ ಅಂತೆ. ಇಲ್ಲಿ ಅದೊಂದು ದರಿದ್ರ ಅನ್ನೋದು ನೈಸ್ ರಸ್ತೆ ಅಂತ ಮಾಡಿಸಿದಾರಲ್ಲ ದೇವೇಗೌಡರ ಮಾಯಗಾನಹಳ್ಳಿ ಹತ್ರ 1984-85 ಒಂದು ಸ್ಕೂಲ್ ಬಸ್ ಆಕ್ಸಿಡೆಂಟ್ ಆಗಿ ಆ ಸ್ಥಳದಲ್ಲಿ 10-12 ಮಕ್ಕಳು ತೀರ್ಕೊಂಡು ಹೋದ್ರು ಮಾಯಗಾನಹಳ್ಳಿ ಹತ್ರ. ಅಲ್ಲಿ ಆ ಪರಿಸ್ಥಿತಿ ನೋಡಿ ಬೆಂಗಳೂರು ಮೈಸೂರಿನ ಒಂದು ಒಳ್ಳೆ ರೋಡ್ ಮಾಡಬೇಕು ಅಂತೇಳಿ ಚಿಂತೆ ಮಾಡೋದು. 85ರಿಂದ ಮಾಡಕ್ ಆಗಲಿಲ್ಲ. 94 ಅವ್ರು ಮುಖ್ಯಮಂತ್ರಿ ಆದಾಗ ಯಾರೋ ಅಮೆರಿಕಾದ ಗವರ್ನರ್ ಅಂತ ಬಂದ್ರು ಮೊದಲು ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ ಬಂದು ಆ ರಸ್ತೆ ಮಾಡಬೇಕು ಅಂತ ಹೇಳಿ ಒಂದು ಅಗ್ರಿಮೆಂಟ್ ಆದ್ರೆ ದೇವೇಗೌಡರು ಡೆಲ್ಲಿಗೆ ಹೋದ್ಮೇಲೆ ಪ್ರಧಾನಮಂತ್ರಿಗಳಾಗಿ ಎಲ್ಲಾ ರೀತಿಯಲ್ಲಿ ಮಾರ್ಪಾಡು ಮಾಡಿ ದೇವೇಗೌಡರು ಹೇಳಿದಂಥದ್ದನ್ನೆಲ್ಲ ಬಿಟ್ಟು ಬಂದಂತ ಸರ್ಕಾರಗಳು ಯಾವ್ಯಾವ ರೀತಿ ಆ ನೈಸ್ ಕಂಪನಿ ಅವನಿಗೆ ಜವಾನರ ಕೆಲಸ ಮಾಡ್ತಿದ್ದಾರೆ, ಗುಲಾಮರ ಕೆಲಸ ಮಾಡಿದ್ರು. 1 ಲಕ್ಷಕ್ಕೂ ಹೆಚ್ಚಿನ ಭೂಮಿ ಇದೇ ಶಿವಕುಮಾರ್ ಅವರು ಮಹಾನುಭಾವರು PMICP ಅಂತ ಹೇಳಿ ಮಾಡಿ ಅಲ್ಲಿ 1.25 ಲಕ್ಷ ಭೂಮಿಗಳನ್ನ ಎಲ್ಲ ಕಡೆ ಉದ್ದಕ್ಕೂ ಬೆಂಗಳೂರಿನಿಂದ ಮೈಸೂರಿನವರೆಗೂ ಆ PMICPಯ ಚೇರ್ಮನ್ ಆಗಿ ಏನೇನು ಮಾಡಿದ್ರು ಮಹಾನುಭಾವ. ಈಗ ಇಲ್ಲಿ ಬಂದವರ ರಾಮನಗರ ಜಿಲ್ಲೆ ಬದಲಾವಣೆ ಮಾಡಿ ಇಲ್ಲೆಲ್ಲ ನಮ್ಮ ರಾಮಣ್ಣವರು ಯಾರು ಹೇಳ್ತಾ ಇದ್ರು ಆ ಪರಿಸ್ಥಿತಿನ ಯಾತಕ್ಕೆ ಈ ತರ ಆಗಿದೆ ಅಂತ ಹೇಳಿ. ಇಲ್ಲಿ ಮೊನ್ನೆ ವಿಜಯದಶಮಿ ಸಂದರ್ಭದಲ್ಲಿ
ಸಾತ್ತೂರಿನಲ್ಲಿ ಕಾರ್ಯಕ್ರಮ ಕರೆಸಿರ್ತಾರೆ. ಆ ಕಾರ್ಯಕ್ರಮದಲ್ಲಿ ಭಾಷಣ ಮಾಡ್ತಾರೆ ಮಹಾನುಭಾವ. ಅಕ್ಟೋಬರ್ 24, 2023 ಅವ್ರ ಭಾಷಣ ಏನಪ್ಪಾ ಅಂದ್ರೆ, ವಿಜಯದಶಮಿ ಹಬ್ಬದ ಪ್ರಯುಕ್ತ ಅಕ್ಟೋಬರ್ 24ರಂದು ಕನಕಪುರ ಕ್ಷೇತ್ರದ ಸಾತ್ನೂರಿನಲ್ಲಿ ನಡೆದ ಸಾರ್ವಜನಿಕ ಕಾರ್ಯಕ್ರಮ ಹಾಗೂ ದೇವಾಲಯದ ಕಾರ್ಯಕ್ರಮದಲ್ಲಿ ಅದೇನ್ ದೇವಸ್ಥಾನಗಳಿಗೆ ಹೋಯ್ತಾರೋ, ಅದ್ ಯಾವ್ಯಾವ ಗುರುಗಳನ್ನ ಇಟ್ಕೊಂಡವ್ರೋ, ಅದೇನ್ ದೇವರದ್ ಯಾವಾಗ ಏನ್ ಮಾಡ್ತಾರೋ ನೋಡ್ಬೇಕು ನಾನು. ಇವತ್ತು ಈ ಕಲಿಯುಗದಲ್ಲಿ ಆ ದೇವರು ನಿಜಕ್ಕೂ ಇದ್ರೆ ಇವತ್ತು ನಿಮ್ ಕಣ್ಣಲ್ಲಿ ನೀರ್ ಹಾಕೊಂಡೇ ಇದ್ದೀರಿ. ಎಷ್ಟು ಕುಟುಂಬಗಳು ಹಾಳಾಗಿದ್ದಾವೆ ನಾನು ಹೇಳೋದ್ ಬೇಕಾಗಿಲ್ಲ. ಅದೆಂತದೋ ನಮ್ಮ ಪೋಸ್ಟ್ಗಳು ಹಾಕೊಂಡಲ್ಲೆಲ್ಲ ಬಿಡದಿ ರೋಡಲ್ಲಿ ಏನೋ ದಿವಸ ಹಾಕೊಂಡು ಓಡಾಡ್ತಾವ್ರೆ. ಅದೆಲ್ಲ ಮಾಡ್ಕೊಳ್ಳಿ ಪಾಪ. ಯಾಕೆಂದ್ರೆ ನನ್ನದು ತರದ ಪುಸ್ತಕ 1983ರಿಂದ 85 ಆ ಬಿಡದಿ ಕೇತನಹಳ್ಳಿನಲ್ಲಿ ನಮ್ಮ ತಂದೆಯದೇನೋ ಹುಚ್ಚು ರೈತರ ಮಕ್ಕಳಾಗಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.